ಶರಣೆಂಬೆ ಗುರುವಿಗೆ, ಶರಣೆಂಬೆ ಅರಿವಿಗೆ, ಶರಣೆಂಬೆ ಅರಿವಿಗೆ, ಶರಣೆಂಬೆ ಗುರುವಿಗೆ, ಶರಣೆಂಬೆ ಸಾಹಿತ್ಯ ಸರಸ್ವತಿಗೆ, ಶರಣೆಂಬೆ ಸಾಹಿತ್ಯ ಸಂಗೀತ ಸರಸ್ವತಿಗೆ, ಶರಣು ಶರಣೆಂಬೆ ನಿಮ್ಮೆಲ್ಲರಿಗೆ, ಶರಣು ಶರಣೆಂಬೆ ನಿಮ್ಮೆಲ್ಲರಿಗೆ. ಯೋಗ ಯೋಗ ಇವತ್ತು 3 ಕಾರ್ಯಕ್ರಮಗಳು ಇಲ್ಲಿ ಒಟ್ಟಾಗಿ ಮೇಳೈಸಿ ತ್ರಿವೇಣಿ ಸಂಗಮದ ಹಾಗೆ ಈ ಪುಸ್ತಕದ ಬಿಡುಗಡೆ, ಹಿಂದೂಸ್ತಾನಿ ಸಂಗೀತದ ಆಲಾಪನೆ ಹಾಗೂ ಸಮಾಜದಲ್ಲಿ ಅತ್ಯದ್ಭುತವಾದಂತಹ ಕಾರ್ಯಗಳನ್ನು ಮಾಡಿದ ಗಣ್ಯರಿಗೆ ಪ್ರಶಸ್ತಿ ಪ್ರದಾನ, ಈ ಎಲ್ಲವೂ ಕೂಡ ಸಂಯೋಗಗೊಂಡು ಈ ನಯನ ಸಭಾಂಗಣ ತಮ್ಮಂತಹ ಸಹೋದರರಿಂದ ತುಂಬಿ ಹೋಗ್ತಾ ಇದೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ವೇದಿಕೆ ಮೇಲೆ ಎಷ್ಟೊಂದು ಜನ ಗಣ್ಯರು ಇದ್ದಾರೆ ಅಂತಂದ್ರೆ, ನಾನಿನ್ನೂ ಪ್ರಸಿದ್ಧಿಗೆ ಬರೋದಕ್ಕಿಂತ ಮುಂಚೆನೇ ನಾಡೋಜ, ಅಭಿಜಾತ ಗಾಯಕಿ, ಜಾನಪದ ವೈಭವವನ್ನು ಕನ್ನಡ ನಾಡಿನಾದ್ಯಂತ ಪಸರಿಸಿದ ಡಾಕ್ಟರ್ BK ಸುಮಿತ್ರಾ ಅವರಿದ್ದಾರೆ. ತಮ್ಮ ಹೊಸ ಬಗೆಯ ಶೈಲಿಯಿಂದ ಅತ್ಯುತ್ತಮ ಸಾಹಿತ್ಯಿಕ ಕೃತಿಗಳನ್ನು ಕನ್ನಡದ ಬೆಳ್ಳಿತೆರೆಗೆ ತರುವುದರ ಮುಖಾಂತರವಾಗಿ ವಿಶ್ವವಿಖ್ಯಾತವಾದಂತಹ ನನ್ನ ಗೆಳೆಯ ಡಾಕ್ಟರ್ TS ನಾಗಾಭರಣ ಇದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ಗಳಿಸಿ ತಮ್ಮ ಕರ್ತವ್ಯ ಅಲ್ಲಿಗೆ ಆಯಿತು ಅಂತ ಹೇಳಿ ನಿಲ್ಲಿಸದೆ, ನಿವೃತ್ತಿಯ ನಂತರವೂ ಕೂಡ ಕಾಡುಮಲ್ಲೇಶ್ವರ ದೇವಸ್ಥಾನದ ಬದಿಯಲ್ಲಿರ್ತಕ್ಕಂಥ ಆ ಉಪವನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸುವ ಮುಖಾಂತರವಾಗಿ ಸಾಂಸ್ಕೃತಿಕ ರಾಯಭಾರಿ ಏನೋ ಅನ್ನುವ ಹಾಗಿರ್ತಕ್ಕಂಥ ವೇದಿಕೆ ಮೇಲೆ ಲೇಖಕರಿದ್ದಾರೆ, ನಿರ್ದೇಶಕರಿದ್ದಾರೆ, ಸಮಾಜ ಸೇವಕರಿದ್ದಾರೆ. ಹೆಸರುಗಳನ್ನು ಹೇಳ್ತಾ ಹೋದ್ರೆ ಇದೇನು ಮೇಷ್ಟ್ರು ಅಟೆಂಡೆನ್ಸ್ ಹಾಕೋದಕ್ಕೆ ಪ್ರಾರಂಭಿಸ್ಬಿಟ್ರು ಅಂತ ಹೇಳಿ ನೀವು ನನ್ನ ಬಗ್ಗೆ ತಕರಾರು ತೆಗಿಬಹುದು. ಇವತ್ತು ಬಹಳ ಮುಖ್ಯ, ನನಗೆ ಇಷ್ಟವಾದಂತಹ ಒಬ್ಬ ಸಂಗೀತ ನಿರ್ದೇಶಕರು ಅಂತಂದ್ರೆ, ನಮ್ಮ ನಿಮ್ಮೆಲ್ಲರ ನಡುವೆ ಕನ್ನಡಕ್ಕೊಬ್ಬನೇ C. ಅಶ್ವಥ್ ಅನ್ನುವ ಸಂಗೀತ ನಿರ್ದೇಶಕ ಅವರ ಧ್ಯಾನ ಅಥವಾ ಅವರ ಸಂಸ್ಮರಣೆ ಅಂತ ಕರೀಬಹುದು. ಸಂಸ್ಮರಣೆ ಸರಿಯಾದ ಸಂಸ್ಮರಣೆಯನ್ನ ನಾವು ಮಾಡ್ಕೊತಾ ಇದ್ದೀವಿ. ಅವ್ರು ಮಾಡಿರೋದೇನೆ 31 ಚಿತ್ರಗಳಿಗೆ ಸಂಗೀತ, ಬೇಕಾದಷ್ಟು ಭಾವಗೀತೆಗಳಿಗೆ ಸಂಗೀತ ನೀಡಿದ್ದಾರೆ, ಸ್ವರ ಸಂಯೋಜನೆ ಮಾಡಿದ್ದಾರೆ. 31 ಚಿತ್ರಗಳಿಗೆ ಅವರು ಕನ್ನಡ ನಾಡಿನಲ್ಲಿ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಅದರಲ್ಲಿ 29 ಚಿತ್ರಗಳಿಗೆ ಅವರ ಎಲ್ಲ ಸ್ವರ ಸಂಯೋಜನೆಗಳಿಗೆ ಹಾಡುಗಳನ್ನು ಬರೆದವನು ಈ ದೊಡ್ಡಂಗೇಗೌಡ. ನನ್ನ ಮತ್ತು C. ಅಶ್ವಥ್ ಅವರ ಅನನ್ಯ ನಂಟು ಅದು ಹೇಗಿತ್ತು ಅಂತಂದ್ರೆ ಜೀವದ ಗೆಳೆಯ. ಆ ರೀತಿಯ ಅಶ್ವಥ್ ಅವರಿಗೆ ಬೇರೆ ಸಂಗೀತ ನಿರ್ದೇಶಕರಿಗೆ ನಮ್ಮ ಅಶ್ವತ್ಗೆ, ನಮ್ಮ ನಲ್ಮೆಯ ಅಶ್ವತ್ಗೆ ವ್ಯತ್ಯಾಸ ಇಷ್ಟೇನೆ. ಬೇರೆ ಸಂಗೀತ ನಿರ್ದೇಶಕರು ಹಾರ್ಮೋನಿಯಂ ತೆಗೆದು ನುಡಿಸಿ ಸ್ವರ ಪ್ರಸ್ತಾರ ನೀಡಿ ಇದಕ್ಕೆ ಪದಗಳನ್ನು ಕೂಡಿಸಿ ಅಂತಾರೆ. ನಾವು ಕನ್ನಡದಲ್ಲಿರ್ತಕ್ಕಂಥ ಆ ಈ ಎಲ್ಲವನ್ನು ಕೂಡ ಅಲ್ಲಿ ಕೂಡಿಸ್ಬಿಟ್ಟು ಅರ್ಥವನ್ನು ತರೋದಕ್ಕೆ ಎಷ್ಟು ಒದ್ದಾಡ್ತೀವಿ ಅಂತಂದ್ರೆ ಬಹಳ ಕಷ್ಟ. ಆದ್ರೆ C. ಅಶ್ವಥ್ ಎಂಥ ಜಾಯಮಾನದವರು ಅಂತಂದ್ರೆ, ಗೌಡ್ರೆ ನೀವು ಮೊದಲು ಹಾಡು ಬರೀ, ಮೊದಲು ಕವಿತೆ, ಮೊದಲು ಕಾವ್ಯಕ್ಕೆ ಪ್ರಾಧಾನ್ಯ, ನೀವು ಬರೆದ ಗೀತೆಗೆ ನಾನು ಸ್ವರ ಸಂಯೋಜನೆ ಮಾಡ್ತೇನೆ, ಆ ಗೀತೆಯಲ್ಲೇನೆ ಸಂಗೀತ ಇರುತ್ತೆ ಅಂತ ಹೇಳಿದ ಮಹನೀಯ C. ಅಶ್ವಥ್. ಆದ್ರಿಂದ ಭಾವನಾಂತರಂಗ ಪ್ರತಿಷ್ಠಾನ ಅಂತ ಇದ್ರೆ ಚೆನ್ನಾಗಿರ್ತಾ ಇತ್ತು.
ಟ್ರಸ್ಟ್ ಅನ್ನೋದಕ್ಕಿಂತ ಅಂಥ ಒಂದು ದೊಡ್ಡ ನಮನವನ್ನು, ನುಡಿ ನಮನವನ್ನು ಈ ಮುಖಾಂತರವಾಗಿ ಸಲ್ಲಿಸ್ತಾ ಇದೆ. ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಇಂಥ ಒಂದು ಸುವರ್ಣ ಅವಕಾಶ ನೀಡಿದಂಥ ನನ್ನೆಲ್ಲ ಗೆಳೆಯರಿಗೆ ಮೊದಲನೇದು ಅಭಿವಂದನೆ ಹೇಳಿ, ಇವತ್ತು 2 ಕೃತಿಗಳು ಬಿಡುಗಡೆ ಆಗಿದೆ. ಈ ಮಧ್ಯೆ ಹಿಂದೂಸ್ತಾನಿ ಧ್ಯಾನದ ಹೆಸರಲ್ಲಿ ಗಾಯಕಿ ಹೆಗಡೆಯವರು, ಶ್ರೀಮತಿ ಹೆಗಡೆಯವರು ನನ್ನ ಒಂದು ಗೀತೆಯನ್ನು ಹಾಡುವ ಮುಖಾಂತರವಾಗಿ ನನ್ನ ಗಮನವನ್ನು ಸೆಳೆದರು. ನನಗೆ ಮರೆತು ಹೋಗಿತ್ತು ಆ ಹಾಡು ಬರೆದು. ಆದ್ರಿಂದ ಬರದ ಎಷ್ಟೋ ಗೀತೆಗಳೆಲ್ಲ ರಾಗ ಸಂಯೋಜನೆಗೆ ಅಳವಡುತ್ತೆ ಅಥವಾ ಅದನ್ನ ಜನ ಮೆಚ್ಕೋತಾರೆ ಅಥವಾ ಅದನ್ನು ಹಾಡ್ತಾರೆ ಅಂತ ನಾವು ಅಂದ್ಕೊಂಡಿರೋದಿಲ್ಲ. ಬರಿತಾ ಹೋಗೋದು ನನ್ನ ಕರ್ತವ್ಯ. ಅದನ್ನು ಆಯ್ಕೆ ಮಾಡಿಕೊಂಡು ಅಭಿರುಚಿಯಿಂದ ಅದಕ್ಕೆ ಸ್ವರಪ್ರಸ್ತಾರ ಹಾಕಿ ಸಭೆ ಸಮಾರಂಭಗಳಲ್ಲಿ ಹಾಡುವ ಮುಖಾಂತರವಾಗಿ ತಾಯಿ ಭುವನೇಶ್ವರಿಯ ಪೂಜೆಯಿಂದ ಮಾಡುವಂತಹ ಕೈಂಕರ್ಯವನ್ನು ಶ್ರೀಮತಿ ಹೆಗ್ಡೆ ಅವರು, ರಾಧಿಕಾ ಹೆಗ್ಡೆ ಅವರು ನೆರವೇರಿಸಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇನ್ನು ಈ ಹೊತ್ತು ಗತ ಮತ್ತು ಹಸು ನೀಗಿದ ಹಗಲು 2 ಕೃತಿಗಳನ್ನು ಲೋಕಾರ್ಪಣೆ ಮಾಡಿದ್ದೇವೆ. ಈಗಷ್ಟೇ ನಾನು ಮತ್ತು ನನ್ನ ಗೆಳೆಯರು ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಹಿರಿಯರು ಸೇರಿ ಈ ಗತ ಕಾದಂಬರಿಗೆ ನಾನು 4 ಮಾತುಗಳನ್ನು ಕೂಡ ಬರೆದಿದ್ದೇನೆ. ನನಗೆ ಬಹಳ ಇಷ್ಟವಾದಂಥ ನೀಳುಗತೆ ಅಂತ ಕರೀಬೋದು, ಸುದೀರ್ಘವಾದಂಥ ಕಥೆ. ಹಾಗೆ ನೋಡಿದರೆ ಕನ್ನಡದ ಕಥಾ ಜಗತ್ತನ್ನ ಸ್ಮರಿಸದೆ, ಭಾರತೀಯ ಕಥಾ ಜಗತ್ತನ್ನ ಸಂಸ್ಮರಣೆ ಮಾಡದೆ ನಾವು ಗತಾ ಕಾದಂಬರಿಯನ್ನ ಕುರಿತು ಮಾತಾಡೋದಕ್ಕೆ ಹೋಗಬಾರದು. ಇಡೀ ವಿಶ್ವದಲ್ಲಿ ದಯವಿಟ್ಟು ನನ್ನ ಮಾತನ್ನು ಗಮನಿಸಿ. ಇಡೀ ವಿಶ್ವದಲ್ಲಿ ಎಲ್ಲಾದರೂ ಕೂಡ ಕಥೆಯೊಳಗೆ ಕತೆ ಹೇಳುವಂತ ಬಾಕ್ಸ್ ಆಫ್ ಸ್ಟೋರೀಸ್ ತಂತ್ರ ಇದ್ರೆ ಅದು ಭಾರತೀಯ ಕಥೆಗಾರ. ಬಾಕ್ಸ್ ಆಫ್ ಸ್ಟೋರೀಸ್ ಇಲ್ಲ. ರಾಜಕುಮಾರಿ ಒಂದು ಗಿಳಿಯನ್ನ ಅಲ್ಲಿ ಪಂಜರದಲ್ಲಿಟ್ಟು ಮಾತಾಡಿಸ್ತಾಳೆ ಅಂತಂದ್ರೆ ಆ ಗಿಳಿ ಯಾವುದು? ಆ ಗಿಳಿ ಒಂದು ಕತೆ. ಹೀಗೆ ಕಥೆಗಳ ಒಳಗಡೆ ಕತೆ, ಆ ಕತೆ ಇನ್ನೊಂದು ಕತೆ ಒಳಗಡೆ, ಆ ಕತೆ ಇನ್ನೊಂದು ಕತೆ ಒಳಗಡೆ, ಹೀಗೆ ಒಂದರೊಳಗೊಂದು ಕಥೆಯನ್ನು ಹೇಳುವಂತಹ ಈ ಸಂಸ್ಕಾರ ಭಾರತೀಯ ಲೇಖಕರಲ್ಲಿ ಇತ್ತು. ಅದಕ್ಕಿಂತ ಹೆಚ್ಚಾಗಿ ಪ್ರಾಣಿ ಪ್ರಪಂಚವನ್ನ ಅದ್ಭುತವಾದಂಥ ರೀತಿಯಲ್ಲಿ ಕತೆ ಹೇಳಿದಂಥ ನಮ್ಮವರೇನೆ. ನೀವು ದುರ್ಗಸಿಂಹನ ಪಂಚತಂತ್ರ ಮುಂತಾದಂಥವುಗಳನ್ನು ನೋಡಿದ್ರೆ ವಾಲ್ಟ್ ಡಿಸ್ನಿ ಅಂತವರೆಲ್ಲ ಬರೋದು ಆನಂತರದಲ್ಲಿ. ಇಲ್ಲಿಯ ಕಥೆಗಳನ್ನ ಆಂಗ್ಲ ಭಾಷೆಗಳಿಗೆ ಅನುವಾದ ಆಗಿ ಆನಂತರ ಅವುಗಳನ್ನ ಯಾಕೆ ನಾವು ಹೀಗೆ ಆನಿಮೇಷನ್ ಮಾಡಬಾರ್ದು ಅಂತ ಹೇಳಿ ಯೋಚನೆ ಮಾಡಿದ್ದಾದ್ಮೇಲೆ ಕನ್ನಡದಲ್ಲಂತೂ ಕೂಡ ನಿಮಗೆಲ್ಲ ಪ್ರತಿ ಮಗುವಿಗೆ ನಿದ್ದೆ ಬರೋದೇನೆ ಅಜ್ಜಿ ಕತೆ ಹೇಳಲ್ಲ. ಅಮ್ಮ ತುತ್ತು ತಿನ್ನಿಸಿದ್ರು ಕೂಡ ಅಮ್ಮನ ಹತ್ರ ಕೇಳ್ತಾರೆ, ಎಲ್ಲ ಮಕ್ಕಳುಗಳು ಕೇಳ್ತಾರೆ ಕತೆ ಹೇಳಮ್ಮ ಅಂತ ಹೇಳಿ. ಅಮ್ಮನಿಗೆ ಕೈ ಬಿಡುವಿರೋದಿಲ್ಲ, ಅಡುಗೆ ಮಾಡಬೇಕಾಗಿರುತ್ತೆ, ಎಲ್ರಿಗೂ ಬಡಿಸ್ಬೇಕಾಗಿರುತ್ತೆ. ಆದ್ರಿಂದ ಅಜ್ಜಿ ಹತ್ರ ಹೋಗೋದು ಹೇಳಿ ಅಜ್ಜಿ ತೊಡೆಯ ಮೇಲೆ ಮಲಗಿಸ್ಕೊಂಡು ಕಂದಮ್ಮಗಳಿಗೆ ಕಥೆಯನ್ನು ಹೇಳೋದ್ರ ಮುಖಾಂತರವಾಗಿ ನಮ್ಮ ಭಾರತೀಯ ಕಥಾ ಜಗತ್ತನ್ನ ಆ ಮಕ್ಕಳ ಮನೋನಂದನಕ್ಕೆ ಹಬ್ಬಿಸ್ತಕ್ಕಂಥ ಒಂದು ಪರಂಪರೆ ನಮ್ಮಲ್ಲಿ ಆಗಿ ಬಂದಿದೆ. ಆ ಪರಂಪರೆ ಬಹಳ ದೊಡ್ಡದು ಬಿಡಿ. ಹಾಗೆ ನೋಡಿದ್ರೆ ನೀವು 5,000 ವರ್ಷಗಳ ಕಂಡ ಪರಂಪರೆಯನ್ನು ಹೊಂದಿರತಕ್ಕಂಥ ವಿಶ್ವದ ಯಾವುದಾದ್ರೂ ರಾಷ್ಟ್ರ ಅದ್ವಿತೀಯವಾದದಿದ್ರೆ ಅದು ಭಾರತ ಮಾತ್ರ. 5,000 ವರ್ಷಗಳ ಅಖಂಡ ಇತಿಹಾಸ. ಅದರ ನಂತರದಲ್ಲಿ ಚೈನಾ ಬರ್ಬೋದು, ಆ ನಂತರದಲ್ಲಿ ಈಜಿಪ್ಟ್ ಬರ್ಬೋದು ಅಥವಾ ಗ್ರೀಕ್ ಬರ್ಬೋದು. ಗ್ರೀಕ್ ಆದ್ಯ ಸ್ಥಾನ ಭಾರತಕ್ಕೆ. ಕಥೆಯೊಳಗೆ ಕತೆ ಹೇಳೋದ್ರ ಜೊತೆಗೆ ಇನ್ನೊಂದು ಅಂಶ ಇದೆ. ಎಲ್ಲಿ ವಾಸ್ತವ ಕಥೆಯನ್ನು ಕಟ್ತಾ ನಮ್ಮ ಕಥೆಗಾರರು ಕಲ್ಪಕತೆಗೆ ಹೋಗ್ತಾರೆ, ಫ್ಯಾಂಟಸಿಗೆ ಹೋಗ್ತಾರೆ. ನಾಗಾಭರಣ ಅಂತವ್ರಿಗೆ ಬಹಳ ಇಷ್ಟ ಈ ಫ್ಯಾಂಟಸಿ ಅಂತಕ್ಕಂಥದ್ದು. ರಿಯಲಿಸಂ ಹೇಳ್ತಾ ಎಲ್ಲೋ ಇನ್ನೊಂದು ಕಡೆಗೆ ತಮ್ಮ ಸ್ವತಂತ್ರ ಕಾಣಿಕೆ ಅಂದ್ರೆ ವಿಷನ್, ಕಾಣಿಕೆ ಅಲ್ಲ ವಿಷನ್, ಆ ವಿಷನ್ ಹೋಗಿ ಅದನ್ನು ವೈಭವೀಕರಿಸಿ ಮತ್ತೆ ನೆಲಕ್ಕೆ ಬಂದು ನೆಲದ ಮೇಲೆ ನಡೆದಾಡುವ ಸಾಮಾನ್ಯ ಮನುಷ್ಯನಂತೆ ಕತೆ ಹೇಳ್ತಕ್ಕಂಥದ್ದನ್ನ ನಾವು ಕಾಣ್ತಾ ಹೋಗ್ತೇವೆ. ಕನ್ನಡದಲ್ಲಂತೂ ಕೂಡ ಕಥೆಗಳ ಕಣಜ ಅಂತ ಅನ್ಬಹುದು. ಕಥೆಗಳ ಮೂಲ ಪುರುಷ ಮಾಸ್ತಿ ಕನ್ನಡದ ಆಸ್ತಿ.
ಮಾಸ್ತಿ ವೆಂಕಟೇಶಯ್ಯಗಾರಿಗಾರಲ್ಲ, ಅವರು ಮೊಸರಿನ ಮಂಗಮ್ಮ ಕತೆ ಬರೆಯುವುದರ ಮುಖಾಂತರವಾಗಿ ತಮ್ಮ ಕತೆಗಾರಿಕೆಯನ್ನು ಪ್ರಾರಂಭಿಸಿದರು. ಸುಮಾರು 12-13 ಸಂಕಲನಗಳು ಇದುವರೆಗೆ ಪ್ರಕಟ ಆಗಿದೆ. ಒಂದೊಂದರಲ್ಲೂ ಕೂಡ 10, 15, 18 ಹೀಗೆಲ್ಲ ಕಥೆಗಳು ಇದೆ. ಅವನ್ನೆಲ್ಲ ಓದ್ತಾ ಹೋದರೆ ಕನ್ನಡ ನಾಡಿನ ನಿಜವಾಗಿರ್ತಕ್ಕಂಥ ಇತಿಹಾಸವನ್ನ, ಪರಂಪರೆಯನ್ನ, ಕನ್ನಡಿಗರ ಸಂಸ್ಕಾರವನ್ನ, ಕನ್ನಡಿಗರ ಜನಜೀವನವನ್ನ, ಕನ್ನಡ ಲೇಖಕರ ಆಲೋಚನೆಗಳನ್ನ ಮತ್ತು ಸಂದೇಶಗಳನ್ನ ಕೇಳೋದಕ್ಕೆ ಸಾಧ್ಯ ಆಗ್ತಾ ಹೋಗಿ. ಆ ನಂತರದಲ್ಲಿ ಬೇಕಾದ ಜನ ಕಥೆಗಾರರು ಬಂದಿದ್ದಾರೆ. ಆ ಎಲ್ಲ ಕಥೆಗಾರರನ್ನ ನಾನು ಇಲ್ಲಿ ಹೇಳ್ತಾ ಹೋದರೆ ಬಹುಶಃ ಕಥಾಲೋಕದ ಸುರುಳಿಯನ್ನ ಬಿಚ್ಚಿ ಹೇಳುವಂತಹ ಮೇಷ್ಟ್ರ ಕೆಲಸ ಮಾಡಬೇಕಾಗುತ್ತೆ. ಆ ಹಾದಿಯಲ್ಲಿ ಸಾಗಿದಂಥ ನಮ್ಮ ರಮೇಶ್ ಆರ್ಯ ಆರ್ ಗೌಡ ಬಹಳ ಒಳ್ಳೆಯ ಉತ್ಸಾಹಿ ಯುವ ಲೇಖಕ, ಔದಾರ್ಯದ ಲೇಖಕ, ಎಲ್ಲಕ್ಕಿಂತ ಹೆಚ್ಚಾಗಿ ವಾಸ್ತವದ ನೆಲಗಟ್ಟಿನಲ್ಲಿ ನಿಂತು ಕನ್ನಡದ ಮಣ್ಣಿನ ಮಾತುಗಳನ್ನ ತನ್ನ ಪಾತ್ರಗಳಲ್ಲಿ ಎರಕ ಹೊಯ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕಲೆಗಾರ ಅಂತ ಹೇಳಿ ನಾನು ರಮೇಶ್ ಆರ್ಯ ಅವರನ್ನ ಕರೆಯೋದಕ್ಕೆ ಇಷ್ಟಪಡ್ತೇನೆ. ನನ್ನನ್ನು ಈ ಸಭೆ ಕರೆದಿದ್ದಾರೆ ಅನ್ನುವ ಕಾರಣಕ್ಕೆ ನಾನು ಈ ಮಾತು ಹೇಳ್ತಾ ಇಲ್ಲ. ನಾನು ಹೇಳ್ತಕ್ಕಂಥ ಮಾತುಗಳನ್ನ ನೀವು ಬೇಕಾದ್ರೆ ಇಲ್ಲಿ ಹೋಗುವಾಗ ಒಂದು ಗತಾ ಪುಸ್ತಕ ತಗೊಂಡು ಅದನ್ನು ಕಥೆಗಳನ್ನು ಓದಿ ಆನಂದಿಸಿ, ಆವಾಗ ಗೊತ್ತಾಗುತ್ತೆ ಮಾತಿನ ನಿಜವಾಗಿರ್ತಕ್ಕಂಥ ಅಸತ್ಯತೆ ಎಷ್ಟು ಪ್ರಸ್ತುತ ಆಗಿದೆ ಅಂದ್ರೆ, ಈ ವಸ್ತುವನ್ನ ಆಯ್ಕೆ ಮಾಡಿಕೊಂಡಿರೋದ್ರಲ್ಲೇನೆ ಒಂದು ಸಮಾಜದ ಅರ್ಬುದ ರೋಗಕ್ಕೆ ಒಬ್ಬ ಕಥೆಗಾರ ತಾನು ಚಿಕಿತ್ಸೆಯನ್ನ ನೀಡಬಲ್ಲೆ ಅನ್ನುವ ಭರವಸೆಯಿಂದ ಈ ಕತೆಗೆ ಕೈ ಹಾಕ್ತಾರೆ, ಕತೆ ಹೇಳೋದಕ್ಕೆ ಕೈ ಹಾಕ್ತಾರೆ. ಹಾಗೆ ನೋಡಿದ್ರೆ ಎಲ್ಲ ಲೇಖಕರು ಈ ಕೆಲಸ ಮಾಡೋದಿಲ್ಲ. ನನ್ನ ತಪ್ಪು ತಿಳಿಬೇಡಿ ನೀವು. ಎಷ್ಟೋ ಜನ ಬರೀ ಮೇಲ್ಮೇಲೆ ಅವಳ ಮುಂಗುರುಳು ಹಾರ್ತಾ ಇತ್ತು ಅಂತಲೋ, ಅವಳ ಹುಬ್ಬು ಹೀಗಿತ್ತು ಅಂತಲೋ, ಅವಳ ಮುಖಾರವಿಂದ ಹೀಗಿತ್ತು ಅಂತಲೋ, ಅವಳ ನಡಿಗೆ ಹೀಗಿತ್ತು ಅಂತಲೋ ಬರೀ ಅಷ್ಟಕ್ಕೆ ಹೇಳ್ತಾರೆ. ಮನಸ್ಸಿನ ಒಳತೋಟಿ ಏನು ಅದನ್ನು ಹೇಳೋದಿಲ್ಲ. ಆದ್ರೆ ಇಲ್ಲಿ ಆ ರುಕ್ಮಿಣಿ ಪಾತ್ರದ ಒಳತೋಟಿಯನ್ನ ಚಿತ್ರಿಸ್ತಾ ಹೋಗ್ತಾರೆ. ಆಕೆನೇ ನಿಜವಾಗಿರ್ತಕ್ಕಂಥ ಕಥೆಯ ಕೇಂದ್ರ ಬಿಂದು. ಗತ ಅಂದ್ರೆ ಆಗಿ ಹೋದದ್ದು ಘಟನೆಗಳನ್ನ ಸ್ಮರಿಸ್ಕೊತಾ ಹೋಗ್ತಾರೆ. ಆದ್ರೆ ಮಗ ಅಂತ ಅನ್ಸ್ಕೊಂಡಂತ ಶ್ರವಣ ಎಷ್ಟು ಹೆಸರು. ನೀವೇನಾದ್ರೂ ವಡ್ಡಾರಾಧನೆಯ ಕಥೆಗಳನ್ನು ಓದಿದ್ರೆ ಅದರಲ್ಲಿ ಶ್ರವಣ ಕುಮಾರನ ಕತೆ ಬರುತ್ತೆ. ತಂದೆ ತಾಯಿಗಳನ್ನು ಎಷ್ಟೊಂದು ಅವನು ಜತನ ಮಾಡ್ತಾನೆ, ವಾತ್ಸಲ್ಯದಿಂದ ಕಾಣ್ತಾನೆ, ಅಕ್ಕರೆಯನ್ನ ಹೆಜ್ಜೆ ಹೆಜ್ಜೆಗೆ ಅವನು ಉಣಿಸ್ತಾ ಹೋಗ್ತಾನೆ. ಇಲ್ಲಿ ಅದಕ್ಕೆ ಆ ಹೆಸರನ್ನು ಇಟ್ಕೊಂಡಂತವನು ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೋತಾ ಹೋಗ್ತಾನೆ. ಆ ಶ್ರವಣ ಪುರಾತನ ಶ್ರವಣ, ಈ ಶ್ರವಣ ಇತ್ತೀಚಿನ ಶ್ರವಣ, ಆದ್ರಿಂದ ಆಧುನಿಕ ಶ್ರವಣ. ಈ ಶ್ರವಣ ಅವನು ಎಷ್ಟು ಸೆಲ್ಫ್ ಸೆಂಟರ್ಡ್ ಅಂತಂದ್ರೆ, ತಾನು ಅವನು ಹೆಣ್ಪೆಟ್ಟ ಹಸ್ಬೆಂಡ್. ಅವನು ಆತರ ಹೇಳಿದ್ರೆ ನಿಮಗೆ ತಕ್ಷಣ ಅರ್ಥ ಆಗುತ್ತೆ. ಅವನು ಒಂದು ರೀತಿಯ ಹೆಂಡತಿಯ ಗುಲಾಮ. ಹೆಂಡತಿ ಏನಾದ್ರೂ ಹೇಳಿದ್ರೆ ಅದನ್ನ ಶಿರಸಾವಹಿಸಿ ಪಾಲಿಸ್ತಕ್ಕಂಥವನು. ಅದರ ಮುಂದೆ ತಂದೆ ಮಾತು ಇಲ್ಲ, ಅದರ ಮುಂದೆ ತಾಯಿಯ ಮಾತು ಇಲ್ಲ, ಅದರ ಮುಂದೆ ಯಾರ ಅಭಿಪ್ರಾಯಕ್ಕೂ ಮನ್ನಣೆ ಇಲ್ಲ. ಹೆಂಡತಿ ಹೇಗೆ ಹೇಳ್ತಾಳ ಕೇಳ್ತಕ್ಕಂಥದ್ದು. ಅವಳು ಹೇಳಿದಾಗೆ ಕೇಳಕ್ಕೋಸ್ಕರ ವಯಸ್ಸಾಗಿರ್ತಕ್ಕಂಥ ತನ್ನ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸುವುದರ ಮುಖಾಂತರವಾಗಿ ನಮ್ಮ ಕುಟುಂಬಕ್ಕೆ ನೆಮ್ಮದಿ ಸಿಗಬಹುದು ಅಂತ ಹೇಳಿ ಆಕೆ ಒಂದು ದುಷ್ಟ ಆಲೋಚನೆಯನ್ನ ಗಂಡನ ಕಿವಿಗೆ ಹಾಕಿ ಅವನು ಅದಕ್ಕೆ ಕಾರ್ಯಪ್ರವೃತ್ತ ಆಗಿ ಅವಳನ್ನ ತಾನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಕೂಡ ಹೇಳೋದಿಲ್ಲ. ಲೇಖಕರು ಅದನ್ನು ಬಹಳ ಜಾಣ್ಮೆಯನ್ನು ವಹಿಸ್ತಾ ಹೋಗ್ತಾರೆ. ಕಾರ್ ಹತ್ತಿಸ್ಕೊಂಡು ಪಾಪ ಆ ತಾಯಿ ಅವಳದೇ ಆದಂಥ ಯೋಚನೆ ಇರ್ತಾರೆ. ಕರ್ಕೊಂಡು ಹೋಗಿ ವೃದ್ಧಾಶ್ರಮದ ಮುಂದೆ ನಿಲ್ಲಿಸ್ತಕ್ಕಂಥ. ಅಲ್ಲಿ ಇನ್ನೂ ಒಂದು ಇವತ್ತಿನ ಒಂದು ಚಿಕ್ಕ ಮಗು, ಆ ಶ್ರವಣನ ಮಗ ಹೇಳ್ತಾ ಹೋಗ್ತಾನೆ, ನಾವೇನಿಗೆ ಹೋಗ್ತಾ ಇದ್ದೀವಿ, ಯಾಕೆ ನಾವು ಹೀಗೆ ಹೋಗ್ತಾ ಇದ್ದೀವಿ ಇತ್ಯಾದಿ. ಅವನು ಯಾವ ಪ್ರಶ್ನೆಗಳಿಗೂ ಕೂಡ ಅವನು ತುಂಬಾ ಜಾಣತನದ ಉತ್ತರವನ್ನು ಹೇಳ್ತಾನೆ. ಕರ್ಕೊಂಡು ಹೋಗಿ ಅಲ್ಲಿ ಆಕೆಯನ್ನ ಇತರ ಅನಾಥ ವೃದ್ಧರ, ಅನಾಥನೇ ಅವರು, ಇನ್ನೇನು ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅಂದ್ರೆ, ತಂದೆ ತಾಯಿಯರಿಗೆ ಮಕ್ಕಳು ಊರಿಗೋಲಾಗಬೇಕು, ಆಶ್ರಯ ಆಗಬೇಕು. ಅಂಥದ್ದು ಅವರನ್ನೇ ಉರುಳು ಹಾಕುವಂಥ ವ್ಯಕ್ತಿಗಳಾದ್ರೆ ಏನ್ ಹೇಳಕ್ಕಾಗುತ್ತೆ. ನನಗಂತೂ ಆ ಪಾತ್ರ ಓದ್ತಾ ಇರ್ಬೇಕಾದ್ರೆ ಕಣ್ಣಲ್ಲಿ ನೀರು ಬಂತು. ವಾಸ್ತವ ಸತ್ಯ. ಏನ್ ಮಾಡ್ಬೇಕು ಹೇಳಿ, ನೀವು ಹೇಳಿ, ಹಿರಿಯರು ನಿಮ್ಮ ಅನುಭವದ ಆಳದಿಂದ ಹೇಳಿ. ನೀವು ಹೇಳಿದ್ದನ್ನು ಶಾಸನ ಅಂತ ನಾವು ಮಾಡೋಣ ಇಲ್ಲಿ. ಆದ್ರಿಂದ ನಿಜವಾಗಿಯೂ ಕೂಡ ಆ ತಾಯಿಯ ಅಳಲಿದೆಯಲ್ಲ, ಅದು ಹೊಳೆ, ಕಾವೇರಿ, ಗಂಗಾ
ಕೃಷ್ಣೆ ಈಗೆಲ್ಲ ತುಂಬಿ ಹರಿತಾ ಇದೆ. ಹಾಗೆ ಭಾವನೆಗಳ ಹೊಳೆ ಹರಿಯೋದನ್ನು ನಾವು ಕಾಣ್ತಾ ಹೋಗ್ತೇವೆ. ತುಂಬಾ ಚೆನ್ನಾಗಿ ಇಲ್ಲಿ ಪಾತ್ರ ಚಿತ್ರಿತ ಆಗಿದೆ. ಸೊಸೆಯ ಪಾತ್ರ ಆಗ್ಬೋದು, ತಾಯಿಯ ಪಾತ್ರ ಆಗ್ಬೋದು, ಮಗನ ಪಾತ್ರ ಆಗ್ಬೋದು. ಈ ಮಧ್ಯೆ ಒಬ್ಬ ಹೃದಯ ವೈಶಾಲ್ಯ ಇರ್ತಕ್ಕಂಥ ಒಬ್ಬ ಜಡ್ಜ್ ಬರ್ತಾನೆ. ಅವನು ಜೆಂಟ್ಲ್ಮನ್ನೇ. ಅವನಿನ್ನೇನು ಬಂದು ವೃದ್ಧಾಶ್ರಮದಿಂದ ಇವರನ್ನು ಕರ್ಕೊಂಡು ಹೋಗ್ತಾನೆ ಎನ್ನುವ ವೇಳೆಗೆ ಅವನು ಕುಸಿದು ಬಿದ್ದು ಅವನ ಅಂತ್ಯವನ್ನು ಕಾಣ್ತಾ ಹೋಗ್ತಾನೆ. ಆದರೆ ಕೊನೆಗೆ ಇದು ಹೇಗೆ ಪರಿವರ್ತನೆ ಆಗೋಕ್ಕಿಂತ ಮೊದಲು ಇನ್ನೊಂದು ಕಟು ವಾಸ್ತವ ಘಟನೆ, ಅದೇ ತುರಿಯ ಘಟನೆ ಎಂಬುದು. ನಾವು ಸಿನಿಮಾದಲ್ಲಿ ಅದನ್ನು ಕ್ಲೈಮ್ಯಾಕ್ಸ್ ಅಂತ ಹೇಳಿ, ಕಥೆಯ ಪರಾಕಾಷ್ಠೆ. ಆ ಪರಾಕಾಷ್ಠೆಯ ಸನ್ನಿವೇಶವನ್ನು ಎಷ್ಟೊಂದು ಜಾಣತನದಿಂದ ಇಲ್ಲಿ ಮಾಡಿದ್ದಾರೆ ಅಂತಂದ್ರೆ, ಮತ್ತೆ ಮಗ ಬರ್ತಾನೆ, ಜಡ್ಜಿ ಕರ್ಕೊಂಡು ಹೋಗ್ತಾನೆ ಅಂತ ಆಕೆ ಅಂದ್ಕೊಂಡಿದ್ಲು. ಅವ್ರು ಜಡ್ಜಿ, ಆ ಡ್ರೈವರ್ ಬಂದು ಇಲ್ಲ ಜಡ್ಜಿ ಈ ತರ ಕೆಳಗಡೆ ಕುಸ್ತು ಹೋದ್ರು ಅಂತ ಹೇಳೋ ಮುಖಾಂತರವಾಗಿ ಅದಕ್ಕೊಂದು ಅಂಕಿವನ್ನ ಕಾಣಿಸ್ತಾನೆ. ಸರಿ, ಮಗ ಬಂದಾಗ ಮಗನಾದ್ರೂ ಕೂಡ ಮತ್ತೆ ಕರ್ಕೊಂಡು ಹೋಗ್ಬೋದು ಅಂತ ಅಂದಾಗ ಮಗ ಹೇಳ್ತಾನೆ, ಅವನು ಪೇಪರ್ಸ್ ತಂದಿದ್ದಾನೆ, ರಿಜಿಸ್ಟರ್ಡ್ ಪೇಪರ್ಸ್ ತಂದಿದ್ದಾನೆ, ಕರಾರು ತಂದಿದ್ದಾನೆ. ಅದಕ್ಕೆ ಆಕೆಯ ಸಹಿ ಬೇಕಾಗಿದೆ. ಯಾಕೆ ಅಂತಂದ್ರೆ ಒಂದು ಖಾಲಿ ನಿವೇಶನ ಆಕೆ ಹೆಸರಲ್ಲಿದೆ. ಆ ಖಾಲಿ ನಿವೇಶನವನ್ನು ಮಾರೋದ್ರ ಮುಖಾಂತರವಾಗಿ ಅಥವಾ ಮನೆಯನ್ನು ಕಟ್ಟೋದ್ರ ಮುಖಾಂತರವಾಗಿ ಅದನ್ನು ಕೂಡ ಧನ ಲಾಭವನ್ನಾಗಿ ಪರಿಷ್ಕರಿಸಿಕೊಳ್ಳುವಂತಹ ಶ್ರವಣಕುಮಾರನ ನಾವು ಕಾಣ್ತೇವೆ. ಎನ್ಕ್ಯಾಶ್ ಮಾಡಿಕೊಳ್ಳುವಂತಹ ಶ್ರವಣಕುಮಾರನಾಗಿ ಕಾಣ್ತಾ ಹೋಗ್ತೇವೆ. ನಿಜವಾಗಿಯೂ ಕೂಡ ಎಷ್ಟು ದಾರುಣವಾಗಿದೆ ಅಂತಂದ್ರೆ, ಆಗಲಾದರೂ ಪ್ರೀತಿಯಿಂದ 4 ಮಾತು ಹೇಳ್ತಾನೆ ಅಂತಂದ್ರೆ ಅದು ಕೂಡ ಹೇಳೋದಿಲ್ಲ. ಆದ್ರಿಂದ ಈ ಗತ ಅನ್ನುವ ನೀಳುಗತೆಯಲ್ಲಿ ಪಾತ್ರಗಳು ಕನ್ನಡದ ಮಣ್ಣಿನಲ್ಲಿ ಪಲ್ಲವಿಸಿವೆ. ಆ ಒಂದೊಂದು ಮಾತುಗಳಲ್ಲೂ ಕೂಡ ದುಃಖ ಇದೆ, ವಿಷಾದ ಇದೆ, ಅದು ಹೆಪ್ಪಗಟ್ಟಿದೆ. ಆಧುನಿಕತೆಯ ಬರದಲ್ಲಿ ನಾವು ಯಾವ ಕಡೆಗೆ ಸಾಗ್ತಾ ಇದ್ದೀವಿ? ನಾವೇನಾದ್ರೂ ಪಾಶ್ಚಾತ್ಯ ಸಂಸ್ಕೃತ ಕಡೆಗೆ ಅಭಿಮುಖ ಆಗ್ತಾ ಇದೀವಾ? ಇಲ್ಲಿ ಇಷ್ಟಾದ್ರೂ ಸರಿ, ಒಂದು ವೃದ್ಧಾಶ್ರಮಕ್ಕೆ ಹೋಗೋದ್ರು ಸೇರಿಸಿದ್ದಾರೆ. ಅಮೆರಿಕದ ಕೆಲವು ಸ್ನೇಹಿತರನ್ನು ನಾನು ಅವರು ಹೇಳಿದಂಥ ಅಥವಾ ಅವರ ಮನೆಯವರು ಹೇಳಿದಂಥ ಕಥೆಗಳನ್ನು ಕೇಳಿದ್ದೇನೆ. ಕಾರಲ್ಲಿ ತುಂಬಾ ನ್ಯಾಷನಲ್ ಹೈವೇಗಳನ್ನು ಕರ್ಕೊಂಡು ಹೋಗಿ ಮಧ್ಯದಲ್ಲಿ ಇಳಿಸಿ ಅವರೆಲ್ಲ ಯೂರಿನ್ ಇಳಿಸ್ಕೊಂಡು ಮುಂತಾದಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಆ ಕಡೆ ರಸ್ತೆಯ ಬದಿಗೆ ಹೋದ ಸಂದರ್ಭದಲ್ಲಿ ತಂದೆಯನ್ನು ಅಥವಾ ತಾಯಿಯನ್ನು, ವೃದ್ಧ ತಂದೆಯನ್ನು ತಾಯಿಯನ್ನು ಅಲ್ಲೇ ಬಿಟ್ಟು ಹೋಗಿರ್ತಕ್ಕಂಥ ಮಕ್ಕಳನ್ನ, ಮುಟ್ಟಾಳ ಮಕ್ಕಳನ್ನ ಚಿತ್ರಿಸ್ತಾ, ಅಂದ್ರೆ ಅಲ್ಲಿ ಇದ್ದಾರೆ, ನೆಲೆಸಿದ್ದಾರೆ. ಅಂದ್ರೆ ಯಾಕೆ ಈ ತರ ಆಗ್ತಾ ಇದೆ? ಸಮಾಜ ಇವತ್ತು ಜಾಗತೀಕರಣದ ವಿಷಮ ಸಂದರ್ಭದಲ್ಲಿ ನಾನು ಮತ್ತು ನೀವಿದ್ದೇವೆ, ಅನಿಷ್ಟಗಳ ಸನ್ನಿವೇಶದಲ್ಲಿ ನಾವಿದ್ದೇವೆ. ನಿಜವಾಗಿಯೂ ಇದು ದುಃಖಕರ. ಸಮಾಜಕ್ಕೆ ಹಿಡಿದ ರನ್ನ ಗನ್ನಡಿ ಗತ ಹೇಳೋದಕ್ಕೆ ಒಂದು ಮಾತಲ್ಲಿ ಹೇಳೋದ್ರ ಮುಖಾಂತರವಾಗಿ ನನ್ನ ವಿಮರ್ಶೆಯನ್ನು ದಾಖಲಿಸೋದಕ್ಕೆ ಹೋಗ್ತೇನೆ. ಹಸುನೀಗಿದ ಹಗಲನ್ನ ನನ್ನ ಪ್ರಿಯ ಮಿತ್ರ PS ನಾಗಾಭರಣ ಅವರು ಬಿಡುಗಡೆ ಮಾಡಿದ್ದಾರೆ. ಅವರನ್ನು ಕುರಿತು ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಇಲ್ಲ, ಗೊತ್ತಿಲ್ಲ, ರಘುನಂದನ್ ಮಾತಾಡ್ತಾರೆ ಅಂತ ಕಾಣುತ್ತೆ. ನನಗೆ ಮೊದಲೇ ಇದನ್ನು ಕೊಟ್ಟಿದ್ರೆ ನಾನು ಕೂಡ ಇದನ್ನು ಓದ್ಕೊಂಡ್ ಬರ್ತಾ ಇದ್ದೆ. ಇದು ಕವಿತೆಗಳು, ನನ್ನ ಫಸ್ಟ್ ಲವ್ ಏನೇನೆ ಪೊಯೆಟ್ರಿ. ನೀವು ಒಂದು ಕಾಪಿ ನನ್ನ ತಲುಪಿಸಿದ್ರೆ ನಾನು ಖಂಡಿತ ಮೊದಲನೇ ಪುಟದಿಂದ ಮೊದಲನೇ ಅಕ್ಷರದಿಂದ ಕೊನೆಯ ಮಾತಾಡ್ತಾ ಇದ್ದೆ. ರಮೇಶ್ ಆರ್ಯ ಅವರು ನನಗೆ ಪುಸ್ತಕ ಕೊಟ್ಟಿದ್ದರಿಂದ ಓದೋದಕ್ಕೆ ಸಾಧ್ಯ ಆಯಿತು. ಇವತ್ತು ಒಳ್ಳೆಯ ಶುಭ ನಾಂದಿಯನ್ನ ಇಬ್ಬರು ಯುವ ಲೇಖಕರು ತಮ್ಮ ಲೇಖನಿಯ ಮುಖಾಂತರವಾಗಿ ಕನ್ನಡದ ಸಾಂಸ್ಕೃತಿಕ ಲೋಕಕ್ಕೆ ತಮ್ಮದೇ ಆದಂಥ ಅಕಳಂಕವಾದ, ಅಭಿಜಾತವಾದ ನುಡಿಯ ಭಾಷ್ಯವನ್ನ ಬರೆಯಲಿಕ್ಕೆ ಹೊರಟಿದ್ದಾರೆ. ನಾನು ಮತ್ತು ನೀವು ಆ ಇಬ್ಬರು ಲೇಖಕರಿಗೆ ಅಭಿವಂದಿಸೋಣ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಅವ್ರು ಏನೇನೋ ಹೇಳ್ಬಿಟ್ಟಾರು, ನಾನೇ ಸರಿಯಾಗಿ ಹೇಳೋಣ. ಆತ್ಮೀಯರೇ, ಕನ್ನಡ ಸಾರಸ್ವತ ಲೋಕದ ಹೊಸ ನವೋದಯವನ್ನ ನವ್ಯರ ಕಾಲದಲ್ಲಿಯೂ ಮುಂದುವರಿಸಿಕೊಂಡು ತಮ್ಮದೇ ಆದಂತಹ ಆಗಿನ ಕಾಲದಲ್ಲಿ ಚಲನಚಿತ್ರ ಗೀತೆಗಳನ್ನು ಬರೆಯೋದು ಅಂದರೆ ಭಾಳ ಯಾರು ಬರೀತಾರೆ, ಎಲ್ಲ ಅಕ್ಷರ ಜೋಡಿಸ್ತಕ್ಕಪ್ಪ, ಅವ್ರು ಯಾಕೆ ಬರೀತಾರೆ? ಅಂಥ ಕಾಲದಲ್ಲಿ ಗೌರಂಗವ್ ತಮ್ಮ ಕವನಗಳ ಮುಖಾಂತರ ಒಂದು ಹೊಸ ಅಲೆಯನ್ನು ತಂದವರು, ಹೊಸ ದೃಷ್ಟಿಕೋನವನ್ನು ತಂದವರು, ಜೊತೆಗೆ ಚಲನಚಿತ್ರ ಸಂಗೀತ ಸಾಹಿತ್ಯಕ್ಕೆ
ಅದ್ಭುತವಾದಂತಹ ಕೊಡುಗೆಯನ್ನು ಕೊಟ್ಟರು. ಹೀಗಾಗಿ ಅವರ ಜೊತೆ ನಾನು ಈ ವೇದಿಕೆಯನ್ನು ಹಂಚ್ಕೊಳ್ತಾ ಇದ್ದೀನಲ್ಲ ಅನ್ನೋದೇ ನನ್ನ ಸೌಭಾಗ್ಯ. ಅಮ್ಮ ಇನ್ನು ಹೇಳಿದ ಅವರಿದ್ದರೆ ಸುಮಾರು ಸಾವಿರಾರು ನಕ್ಷತ್ರಗಳು ಒಟ್ಟಿಗೆ ಒಂದು ಕಡೆ ಸೇರಿದರೆ ಹೇಗಾಗುತ್ತೋ ಹಾಗೆ. ಅವರ ನಗುಮುಖ ನೋಡಿ, ಅವ್ರಿಗೆ 70 ದಾಟಿದೆ ಅಂತ, 79 ವಾ 79ರಲ್ಲಿ ಹೇಗಿರಬೇಕಾದ್ರೆ 19ರಲ್ಲಿ ಹೇಗಿರಬೇಕು ಅನ್ನೋದನ್ನು ಯೋಚನೆ ಮಾಡಿದ್ರೆ ನಾವೆಲ್ಲರೂ ಯಾಕೆ ಅವರ ಹಿಂದೆ ಇದ್ದೀವಿ ಅನ್ನೋದು ಅರ್ಥ ಆಗುತ್ತೆ. ಅಮ್ಮ, ನೀವು ಸೃಷ್ಟಿಸಿದ ಗಾಯನ ವಿನ್ಯಾಸ ಏನಿದೆ ಅದು ಜನಪದ ಗಾಯನ ವಿನ್ಯಾಸ. ಅದರಲ್ಲಿ ನಾವು ಬಹಳಷ್ಟು ಜನ ಆಗ ಇದೇನಿದು ಈ ರೀತಿ ಡಿ ಕೆ ಸುಮಿತ್ರಮ್ಮನವರು ಸಿನಿಮಾ ಹಾಡು ಹಾಡ್ಬಿಟ್ಟು ಆಮೇಲೆ ಜನಪದ ಗೀತೆಯನ್ನು ಹೀಗೆ ಹಾಡ್ಬೋದಾ? ಎಲ್ಲವನ್ನೂ ಹಾಡಬಹುದು. ಭಕ್ತಿ ಗೀತೆಗಳನ್ನು, ದೇವರ ನಾಮಗಳನ್ನು, ಜನಪದ ಗೀತೆಯನ್ನು, ಒಟ್ಟಾರೆ ಸಂಗೀತ ಸಾಮ್ರಾಜ್ಞಿಯಾಗಿ ತನ್ನನ್ನು ತಾನು ರೂಪಿಸಿಕೊಂಡು ಇವತ್ತು ನಮ್ಮ ಮಧ್ಯೆ ಕಳಕಳಿಂದ ಕುಳಿತಿರುವ ಅಮ್ಮನಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ದೇ ಆರ್ ಇನ್ಸ್ಪಿರೇಷನ್ಸ್, ಸ್ಫೂರ್ತಿದಾಯಿಗಳವರು, ಸ್ಫೂರ್ತಿದಾತರು. ಇನ್ನೊಬ್ಬ ನನ್ನ ಆತ್ಮೀಯ ಸ್ನೇಹಿತ ಗೌರಂಗ ಹೇಳ್ತಾ ಅವರು 31 ಸಿನಿಮಾ ಮಾಡಿದರು ಅಂತ ಅನ್ನೋ ಮಾತನ್ನು ಹೇಳಿದಾಗ ಅವರು ಯಾವ ನಿರ್ದೇಶಕರನ್ನು ಮತ್ತೆ ರಿಪೀಟೇ ಮಾಡಲಿಲ್ಲ. ಆದರೆ ನಾಗಾಭರಣನ ಜೊತೆ 7 ಸಿನಿಮಾಗಳನ್ನು ನನ್ನ ಸ್ನೇಹಿತ ಮ್ಯೂಸಿಕ್ ಮಾಡಿ, ಅವನಿದ್ದಾನೆ, ನಾನಿದ್ದೀನಿ, ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡ್ತಿದ್ದೀವಿ ಅಂದರೆ ಅದು 100 days ಗ್ಯಾರಂಟಿ, 1 year ಗ್ಯಾರಂಟಿ, ಜೊತೆಗೆ ನ್ಯಾಷನಲ್ ಅವಾರ್ಡ್ ಗ್ಯಾರಂಟಿ. ಆತನ ಜೊತೆ ಕೆಲಸ ಮಾಡಿದ ಚಿನ್ನಾರಿ ಮುತ್ತ ಆಗಿರ್ಬೋದು, ಸಂತ ಶಿಶುನಾಳ ಶರೀಫ ಆಗಿರ್ಬೋದು, ಮೈಸೂರು ಮಲ್ಲಿಗೆ ಆಗಿರ್ಬೋದು, ಹೋಗಿ ಯೋಚನೆ ಮಾಡ್ತಾ ಹೋಗಿ. ಹಾಗೇನೆ ಒಂದೊಂದು ಚಿತ್ರಕ್ಕೂ ಸಂಗೀತ ಎಷ್ಟು ಪ್ರಾಧಾನ್ಯ ಮತ್ತು ಅದರ ಮುಖಾಂತರ ನಾವು ಏನನ್ನು ಸಾಧಿಸಿದ್ದೇವೆ. ಕನ್ನಡ ಚಲನಚಿತ್ರ ಇತಿಹಾಸದಲ್ಲಿ ಒಂದು ಹೊಸ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಹೋಗಿದೆ. ಮೈಸೂರು ಮಲ್ಲಿಗೆಯಂತಹ ಒಂದು ಚಿತ್ರ ಮಾಡಬೇಕಾದ್ರೆ ಕವನಗಳ ಮುಖಾಂತರ, ನರಸಿಂಹಸ್ವಾಮಿಯ ಕವನಗಳನ್ನು ಇಟ್ಕೊಂಡು ಅದರ ಮುಖಾಂತರ ಕಥೆ ನಂತರ ಉಳಿದದ್ದೆಲ್ಲ ಚಿತ್ರಕಥೆ